सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗಿದ್ರೆ ಈ ಜುಲೈ ತಿಂಗಳ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ತುಂಬಾನೇ ಕಲಿಯುವಂತಹ ಸಮಯ ಅಂತ ಹೇಳ್ಬೋದು. ಒಂದಷ್ಟು ವ್ಯಕ್ತಿಗಳಿಂದ ತುಂಬಾ ಕಲಿಯುವಂತದ್ದಾಗತ್ತೆ. ಅಂದ್ರೆ ಕೆಲವು ವ್ಯಕ್ತಿಗಳು ನಿಮ್ಮನ್ನ ಏನೋ ಒಂದು ನಿಮ್ಗೆ ಬೇಜಾರು ಮಾಡಿದಾಗ, ಏನೋ ಒಂದು ನಿಮ್ಗೆ ಬೇಸರ ಮಾಡಿದಾಗ ನೀವು ತುಂಬಾ ಬೇಜಾರು ಮಾಡ್ಕೋತಿದ್ರಿ. ಬಟ್ ಅದ ಬೇಜಾರು ಮಾಡ್ಕೊಳ್ಳೋದ್ರ ಬದಲು ನಾನ್ ಇನ್ ಮುಂದೆ ಹೇಗಿರ್ಬೇಕು ಅನ್ನೋದನ್ನ ಕಲಿಯುವಂಥದ್ದು. ಈ ರೀತಿ ಕಲಿಕೆಗೆ ಕಾರಕನೇ ಗುರುಗ್ರಹ. ಎಲ್ಲಾ ತರದ ವಿಚಾರಗಳಲ್ಲೂ ಕೂಡ ಕಲಿಯುವಂಥದ್ದಿರುತ್ತೆ. ಸಂಬಂಧಗಳನ್ನ ಮ್ಯಾನೇಜ್ ಮಾಡುವಂಥದ್ದಾಗಿರಬಹುದು, ಉದ್ಯೋಗದಲ್ಲಿ ಒಳ್ಳೆ ಹೆಸರು ಸಂಪಾದಿಸೋದು, ಇದೆಲ್ಲವೂ ಕೂಡ ಒಂದು ಕಲಿಕೆ. ಬರೀ ಎಜುಕೇಶನ್ ವಿಷಯ ಅಷ್ಟೇ ಅಲ್ಲ. ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಗಳಾಗಿದ್ರು ಕೂಡ ಒಳ್ಳೆ ಉದ್ಯೋಗ ಸಿಗದೆ ಪರದಾಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು? ಅವರಲ್ಲಿ ಕಾನ್ಫಿಡೆನ್ಸ್ ಇಲ್ಲದೆ ಇರೋವಂಥದ್ದು. ಅದೇ ಕೆಲವರು ಓದೋದ್ರಲ್ಲಿ ಏನೋ ಅಂಥ ದೊಡ್ಡ ವಿಚಾರ ಇಲ್ಲ, ಏನೋ ತಕ್ಕ ಮಟ್ಟಿಗೆ ಪಾಸ್ ಆಗಿರ್ತಾರೆ. ಬಟ್ ಅವರ ಬುದ್ಧಿವಂತಿಕೆಯಿಂದ ಉದ್ಯೋಗದಲ್ಲಿ ತುಂಬಾನೇ ಸಫಲರಾಗಿದ್ದಾರೆ. ಇದಕ್ಕೆ ಕಾರಣ ಕಲಿಕೆ ಅಷ್ಟೇ. ನಾವು ಬರೀ ಓದೋದನ್ನಷ್ಟೇ ಕಲಿಕೆ ಅಂತ ತಿಳ್ಕೊಳ್ತೀವಿ. ಎಲ್ಲಾ ತರದಲ್ಲೂ ನಾವು ಕಲಿಬೇಕು. ಜನಗಳ ಜೊತೆ ಮಾತಾಡೋದ್ರಿಂದ ಹಿಡಿದು ಇವತ್ತಿನ ದಿನಮಾನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ಪರಿಚಯ ಆಗ್ಬಿಟ್ರು ಅಂದ್ರೂ ಕೂಡ ಅತಿಯಾಗಿ ನಂಬಬಾರದು. ನಿಮ್ಮ ವೀಕ್ನೆಸ್ ಗಳನ್ನ ಬಿಟ್ಕೊಡ್ಬಾರ್ದು. ಎಷ್ಟೋ ಜನ ಮಾಡೋ ತಪ್ಪಿದೆ. ಯಾರೋ ಒಬ್ರು ಸ್ನೇಹಿತರು ಪರಿಚಯ ಆದ್ರು ಅಂದ ತಕ್ಷಣ ತುಂಬಾ ಒಳ್ಳೆಯವರು ಅನ್ಸುತ್ತೆ, ಎಲ್ಲಾದು ಹೇಳ್ಕೊಂಡ್ಬಿಡ್ತೀರಾ. ಇದರಿಂದ ಅಂದ್ರೆ ನಿಮ್ಮ ವೀಕ್ನೆಸ್ ಗಳನ್ನ ಅವರು ಅಡ್ವಾಂಟೇಜ್ ಆಗಿ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ ಸಮಸ್ಯೆಗಳು. ಕೊನೆಗೆ ಆ ಸಮಸ್ಯೆಯಲ್ಲಿ ಬಿದ್ದು ಹೊರಗಡೆ ಬರೋಕ್ಕಾಗದೆ ಒದ್ದಾಡ್ತಿರ್ತಾರೆ. ಹಾಗಾಗಿ ಇಂತಹ ಅನೇಕ ವಿಚಾರಗಳ ಬಗ್ಗೆ ತುಂಬಾ ಕಲ್ತ್ಕೋತೀರಾ ಕರ್ಕಾಟಕ ರಾಶಿಯವರು. ವಿಶೇಷವಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡವ್ರಿಗೆ ತುಂಬಾ ಒಳ್ಳೆ ಟೈಮ್ ಇದು. ಯಾಕಂದ್ರೆ 12ನೇ ಮನೆಯಲ್ಲಿ ಬುಧ ಇದ್ದಾನೆ, ಹಾಗೆ ರವಿ ಕೂಡ ಸ್ಥಿತನಾಗಿದ್ದಾನೆ. ವಿದೇಶಕ್ಕೆ ಹೋಗುವಂತಹ ಅವಕಾಶ ಈ ತಿಂಗಳಲ್ಲಿ ಸಿಗುತ್ತೆ. ಸೊ ಪ್ರಯತ್ನವನ್ನ ಮುಂದುವರಿಸಿ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ 15ನೇ ತಾರೀಕುವರೆಗೂ ವಿಪರೀತ ಖರ್ಚುಗಳಿರುತ್ತೆ ನಿಮ್ಗೆ. ಮನೆಗೇನೋ ತಗೊಂಡ್ ಬಂದ್ರಿ, ಸ್ವಲ್ಪ ಕೆಲವು ವಸ್ತುಗಳು ಹಾಳಾಯ್ತು, ರಿಪೇರಿ ಆಯ್ತು, ಅದಕ್ಕೆ ಖರ್ಚು ಮಾಡು, ಇದಕ್ಕೆ ಖರ್ಚು ಮಾಡು ಅಂತೇಳಿ ವಿಪರೀತ ಖರ್ಚುಗಳು, ಕುಟುಂಬದಲ್ಲಿರೋರ್ಗೋಸ್ಕರ ಖರ್ಚುಗಳು 15ನೇ ತಾರೀಕುವರೆಗೂ ತುಂಬಾ ಖರ್ಚಿರುತ್ತೆ. 15ನೇ ತಾರೀಕು ನಂತರ ಖರ್ಚು ಕಮ್ಮಿ ಆಗತ್ತೆ. ಹಾಗಾಗಿ ಆದಷ್ಟು ನೀವು ಅನವಶ್ಯಕವಾದ ಖರ್ಚುಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಅಂದ್ರೆ ಶಾಪಿಂಗ್ ಹೋಗ್ಬೇಡಿ. ಮುಖ್ಯವಾಗಿ ಏನು ತಗೊಳ್ಳೋದಕ್ಕೆ ಅಂತ ಹೋಗ್ಬೇಡಿ. ಏನೋ ತಗೊಳಕ್ ಹೋದ್ರಿ, ಇನ್ನೇನೇನೋ ತಗೊಂಡ್ಬಿಡ್ತೀರಾ. ಅಲ್ಲಿ ನೀವು ಅನ್ಕೊಂಡೋದಕ್ಕಿಂತ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ಶಾಪಿಂಗ್ ಈ ತರದನ್ನ ಅವಾಯ್ಡ್ ಮಾಡಿ. ಹಾಗೆ 12ನೇ ಮನೆಯಲ್ಲಿ ರವಿ ಇರೋದ್ರಿಂದ ಮಾತಿನಿಂದ ತುಂಬಾ ತೊಂದರೆಗಳಾಗುತ್ತೆ. ಶುಕ್ರ ಇದ್ದಾನೆ 2ನೇ ಮನೆಯಲ್ಲಿ, ಆದ್ರೂ ಕೂಡ ಶುಕ್ರ ಕೇತುವಿನ ಜೊತೆ ಇದ್ದಾನೆ. ವಾಕ್ಸ್ಥಾನಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ಮಾತಿನಿಂದ ಸಂಬಂಧಗಳು ನಷ್ಟ ಆಗತ್ತೆ. ಬೇರೆ ತರ ನಷ್ಟ ಅಲ್ಲ, ಸಂಬಂಧಗಳು. ನಿಮ್ಮ ಬಂಧುಗಳು ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದವರು, ನಿಮ್ ಜೊತೆ ತುಂಬಾ ಚೆನ್ನಾಗಿದ್ದವರು ನೀವೇನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಿ ಏನೋ ಅದು ಮಿಸ್ಟೇಕ್ ಆಗಿ ಸ್ವಲ್ಪ ಮನಸ್ತಾಪ ಆಗುತ್ತೆ. ಹಾಗಾಗಿ ಮಾತಿನ ವಿಷಯದಲ್ಲಿ ಜಾಗೃತವಾಗಿರಿ. ಯಾವುದೇ ಒಂದು ಮಾತುಕತೆಗಳಿದ್ರು ಕೂಡ, ಇವಾಗ ಹಣಕಾಸಿನ ಬಗ್ಗೆ ಏನಾದ್ರು ಮಾತಾಡ್ಬೇಕು, ನಿಮ್ಮ ವೃತ್ತಿಯಲ್ಲಿ ಪ್ರಮೋಷನ್ಗೋಸ್ಕರ ಮಾತಾಡ್ಬೇಕು, ನಿಮ್ಮ ಬಾಸ್ ಹತ್ರ ಮಾತಾಡ್ಬೇಕು, ಈ ತರದ ಯಾವುದೇ ಮಾತುಕತೆಗಳು, ಕುಟುಂಬದಲ್ಲಿ ಏನೋ ಶುಭ ಕಾರ್ಯ ಮಾಡ್ಬೇಕು, ದೇವರ ಪೂಜೆ ಕಾರ್ಯಗಳನ್ನು ಮಾಡ್ಬೇಕು, ಈ ತರದ ಯಾವುದೇ ಮಾತುಕತೆಗಳಿದ್ರು ಕೂಡ 15ನೇ ತಾರೀಕುವರೆಗೂ ಬೇಡ. ನೀವೇನ್ ಮಾತಾಡಕ್ ಹೋದ್ರು ಅಲ್ಲಿ ಏನೋ ಸಮಸ್ಯೆನೇ ಸೃಷ್ಟಿ ಆಗತ್ತೆ. 15ನೇ ತಾರೀಕಿನ ನಂತರ 16ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬಂದ್ಬಿಡ್ತಾನೆ ರವಿಗ್ರಹ. ಆವಾಗ ನೀವು ಮಾತಾಡಿ ಖಂಡಿತ ಸಕ್ಸಸ್. ಯಾಕಂದ್ರೆ ಇಲ್ಲಿ ರವಿಯ ಜೊತೆಯಲ್ಲಿ ಗುರುನು ಇರ್ತಾನಲ್ವಾ ಸಕ್ಸಸ್ ಕೊಡೋದಕ್ಕೆ. ಸೊ ಅಷ್ಟ್ರ ಮೇಲೆ ನಿಮ್ಗೆ ತುಂಬಾನೇ ಅನುಕೂಲ ಆಗತ್ತೆ. ಸೊ 15ನೇ ತಾರೀಕು ಮೇಲೆ ಮಾತಾಡಿ. ಇನ್ನು ತೃತೀಯ ಭಾವಾಧಿಪತಿ ವ್ಯಯಸ್ಥಾನದಲ್ಲಿರೋದ್ರಿಂದ ಬಂಧುಗಳಿಂದ ಮಿತ್ರರಿಂದ ಒಂದಿಷ್ಟು ಖರ್ಚುಗಳಿರುತ್ತೆ.
ಚತುರ್ಥ ಭಾವಾಧಿಪತಿ ದ್ವಿತೀಯ ಭಾವದಲ್ಲಿರೋದ್ರಿಂದ ಪ್ರಾಪರ್ಟಿ ಏನಾದ್ರೂ ಸೇಲ್ಗಿಟ್ಟಿದ್ರೆ, ರಾಹು ಕೇತುಗಳಿರೋದೇ ಮಾರಾಟ ಆಗೋದಕ್ಕೆ ರಾಹು ಕೇತುಗಳೇ ಕಾರಣ. ಯಾವುದೇ ಒಂದು ಆಸ್ತಿಯನ್ನಾಗಿರ್ಬಹುದು, ಒಂದು ವಾಹನ ಆಗಿರಬಹುದು, ಇದು ಮಾರಾಟ ಆಗ್ಬೇಕು ಅಂದ್ರೆ ಇಲ್ಲಿ ರಾಹು ಅಥವಾ ಕೇತು ಈ ಎರಡು ಗ್ರಹಗಳು ಇದಕ್ಕೆ ಕಾರಕರಾಗಿರ್ತಾರೆ. ನೀವು ಯಾವುದೋ ಕಾರ್ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ನಿವೇಶನ ಅಥವಾ ಮನೆ ಸೇಲ್ಗಿಟ್ಟಿದ್ದೀರಾ ಕರ್ಕಾಟಕ ರಾಶಿಯವರು ಅಂದ್ರೆ ಈ ತಿಂಗಳಲ್ಲಿ ಸೇಲ್ ಆಗುವ ಸಾಧ್ಯತೆ, ಮಾರಾಟವಾಗುವ ಸಾಧ್ಯತೆ ಇದೆ. ಶುಕ್ರನೊಟ್ಟಿಗೆ ಕೇತು ಇರೋದ್ರಿಂದ ಈ ಒಂದು ಕೆಲಸ ಆಗತ್ತೆ. ಇನ್ನು ತಗೊಳ್ಳೋದಕ್ಕೆ ಅಂತ ಬಂದಾಗ ಸದ್ಯಕ್ಕೆ ಈ ತಿಂಗಳು ತಗೊಳ್ಳೋದಕ್ಕೆ ಮುಂದೆ ಹೋಗ್ಬೇಡಿ. ಯಾಕಂದ್ರೆ ಚತುರ್ಥಾಧಿಪತಿ ಕೇತು ಜೊತೆ ಇದ್ದಾನೆ, ಅದಾದ್ಮೇಲೆ ತೃತೀಯ ಭಾವಕ್ಕೆ ಬರ್ತಾನೆ, ಅದು ಅವನ ನೀಚ ಸ್ಥಾನ ಆಗತ್ತೆ. ಆವಾಗ್ಲೂ ಕೂಡ ಬೇಡ. ಅದೇ ಶುಕ್ರ ಗ್ರಹ ಯಾವಾಗ ತುಲಾ ರಾಶಿಗೆ ಬರ್ತಾನೆ ಆವಾಗ ನೀವು ನಿವೇಶನ ಆಗಿರಬಹುದು, ಮನೆ ಆಗಿರಬಹುದು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮಾರಾಟ ಮಾಡೋದಕ್ಕೆ ಸೂಕ್ತವಾದ ತಿಂಗಳು, ಬಟ್ ತಗೊಳ್ಳೋದಕ್ಕಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ತಾಯಿಯ ಆರೋಗ್ಯದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಮಾತೃಸ್ಥಾನಾಧಿಪತಿ ಜೊತೆ ಕೇತು ಇದಾನಲ್ವಾ, ಇದಕ್ಕಿದ್ದಂಗೆ ಏನೋ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಯ್ತು, ಏನೋ ಸ್ವಲ್ಪ ಅವರು ಆರಾಮಿಲ್ಲ, ಈ ತರದ್ದಾಗತ್ತೆ. ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಪಂಚಮಾಧಿಪತಿ ಮಂಗಳ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾನೆ, ದಿಗ್ಬಲನಾಗಿದ್ದಾನೆ, ಮೂಲ ತ್ರಿಕೋನದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ವೃತ್ತಿಯ ವಿಚಾರದಲ್ಲಿ ಏನೂ ಸಮಸ್ಯೆ ಇಲ್ಲ. 6ನೇ ಮನೆ ಅಧಿಪತಿ ಗುರು ಕೂಡ ನಿಮ್ ರಾಶಿಯಲ್ಲೇ ಇರೋದ್ರಿಂದ ಯಾರ್ಯಾರೆಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಿಮ್ ಕೆಲಸದಲ್ಲಿ ಯಾವುದೇ ಅಡಚಣೆಗಳಿಲ್ಲ. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಕೆಲಸ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಒಳ್ಳೆ ಅವಕಾಶ ಸಿಕ್ಕಿದ್ರೆ ತಾನೇ ಈ ಕೆಲಸನ ಬಿಡೋಕ್ಕಾಗೋದು. ಆ ಥರದವ್ರಿಗೆ ಒಳ್ಳೆ ಅವಕಾಶ ಸಿಗುವ ಸಾಧ್ಯತೆಗಳು ಉದ್ಯೋಗದ ಕ್ಷೇತ್ರದಲ್ಲಿ ತುಂಬಾನೇ ಚೆನ್ನಾಗಿದೆ. ಹಾಗೆ ಪಂಚಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಇನ್ನೂ ಚೆನ್ನಾಗಿದೆ. 15ನೇ ತಾರೀಕು ಮೇಲೆ ಬಹಳಷ್ಟು ಅದ್ಭುತ ಫಲಗಳನ್ನ ನೀವು ಕಾಣ್ತೀರಾ. IAS ಈ ತರದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ದೀರಂದ್ರೆ ಎಷ್ಟು ಒಳ್ಳೆ ಟೈಮ್ ಅಂದ್ರೆ ನೋಡಿ, 15ನೇ ತಾರೀಕು ನಂತರ ರವಿ ಕೂಡ ನಿಮ್ ರಾಶಿಗೆ ಬಂದ್ಬಿಡ್ತಾನೆ. ಈ ಕಡೆ ರವಿ ಓದೋದ್ರಲ್ಲಿ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾನೆ. ಪಂಚಮಾಧಿಪತಿ ಕುಜ ತುಂಬಾ ಧೈರ್ಯ ಕೊಡ್ತಾನೆ. ಇನ್ನು ಗುರುಗ್ರಹ ತುಂಬಾ ಜ್ಞಾನ, ತುಂಬಾ ತಿಳುವಳಿಕೆ. ಓದಿದಂತಹ ಎಲ್ಲಾ ವಿಚಾರಗಳು ಕೂಡ ನಿಮ್ ತಲೆನಲ್ಲಿ ಇಟ್ಕೋಬೇಕು ಅಂದ್ರೆ ಗುರುವಿನ ಅನುಗ್ರಹ ಬೇಕು. ಬುದ್ಧಿ, ಜ್ಞಾನಕ್ಕೆ ಕಾರಕ ಗುರು. ಹಾಗಾಗಿ ಅಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಷಷ್ಠಾಧಿಪತಿ ಆದಂತಹ ಗುರುಗ್ರಹ ನಿಮ್ ರಾಶಿಯಲ್ಲಿರೋದ್ರಿಂದ ಶತ್ರುಗಳ ಬಾಧೆ ಕಮ್ಮಿ ಆಗುತ್ತೆ. ಯಾರ್ಯಾರೆಲ್ಲ ಶತ್ರುಗಳು, ನಿಮಗೆ ಅವ್ರ ಶತ್ರುಗಳಲ್ಲ, ಆದ್ರೆ ಅವ್ರಿಗೆ ನೀವು ಶತ್ರುಗಳು ಅಂತ ಅನಿಸ್ತಾ ಇರ್ತೀರಾ, ಬೇಕು ಅಂತ ನಿಮ್ಗೆ ಏನೋ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥವರಿಂದ ನಿಮ್ಗೆ ಮುಕ್ತಿ ಸಿಗುತ್ತೆ. ಅಂದ್ರೆ ನಿಮಗೆ ಆ ಒಂದು ಕಾಟ ಈ ತಿಂಗಳಿಂದ ಕಮ್ಮಿ ಆಗುತ್ತೆ. ಸಪ್ತಮಾಧಿಪತಿ ಶನಿಗ್ರಹ ಭಾಗ್ಯದಲ್ಲಿರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಪಾಲುದಾರಿಕೆಯಲ್ಲಿ ಬಹಳಷ್ಟು ಅನುಕೂಲ ಇದೆ. ಯಾಕಂದ್ರೆ ಸಪ್ತಮ ಅಂದ್ರೇನೆ ಪಾಲುದಾರಿಕೆ. ನಿಮ್ಮ ಪಾಲುದಾರರು ಕೆಲಸ ಮಾಡ್ತಾರಾ, ಅವರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಸಪ್ತಮಾಧಿಪತಿ ನೋಡೇ ಡಿಸೈಡ್ ಮಾಡ್ಬೇಕು. ಭಾಗ್ಯದಲ್ಲಿರೋದ್ರಿಂದ ಪಾಲುದಾರಿಕೆಯ ವ್ಯವಹಾರದಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ. ಹಣಕಾಸಿನ ವಿಷಯದಲ್ಲಿ ಮುಗ್ಗಟ್ಟುಗಳಿಲ್ಲ. ಆದ್ರೆ 15ನೇ ತಾರೀಕುವರೆಗೂ ವಿಪರೀತ ಖರ್ಚುಗಳಿರುತ್ತೆ. ಅದಾದ್ಮೇಲೆ ನಿಮ್ಗೆ ಖರ್ಚು ಕಮ್ಮಿ ಆಗುತ್ತೆ, ಒಳ್ಳೆ ಉಳಿತಾಯ ಆಗುತ್ತೆ. ಆದ್ರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತ ಏನಿರೋದಿಲ್ಲ. ಬರುತ್ತೆ ದುಡ್ಡು, ಖರ್ಚಾಗತ್ತೆ, ಬರುತ್ತೆ ಖರ್ಚಾಗತ್ತೆ, ಹಿಂಗೆ ಇರುತ್ತೆ. ಇನ್ನು 10ನೇ ಮನೆ ಅಧಿಪತಿ 10ನೇ ಮನೆಯಲ್ಲೇ ಇರೋದ್ರಿಂದ ಉದ್ಯೋಗದ ಕ್ಷೇತ್ರದಲ್ಲಿ, ಅದು ನೀವು ಸರ್ಕಾರಿ ಉದ್ಯೋಗದಲ್ಲಿರಿ, ಪ್ರೈವೇಟ್ ಉದ್ಯೋಗದಲ್ಲಿರಿ, ಸ್ವಂತ ಉದ್ಯೋಗ ಇರಿ, ಯಾವುದೇ ಒಂದು ವೃತ್ತಿಯಲ್ಲಿ ನೀವಿದ್ರೂ ಕೂಡ ಒಳ್ಳೆ ಹೆಸರು ಸಂಪಾದಿಸುವಂತ ಟೈಮ್ ಇದು. ನಿಮ್ ರಾಶಿಗೆ ಗುರು ಬಂದಿದ್ದಾನೆ, ಒಳ್ಳೆ ಹೆಸರು ಕೊಡ್ತಾನೆ. ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಎಲ್ರೂ ನಿಮ್ಮನ್ನ ಗಮನಿಸುವಂತಹ ರೀತಿಯಲ್ಲಿ ಆಗತ್ತೆ ನಿಮ್ಮ ಬದುಕು. ನೇಮ್ ಅಂಡ್ ಫೇಮ್ 10ನೇ ಮನೆ ಅಂದ್ರೇನೆ. ಹಾಗಾಗಿ ಒಂದು ಒಳ್ಳೆ ಹೆಸರು ಸಂಪಾದಿಸುವಂಥದ್ದು ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ಜ್ಞಾನದಿಂದ, ನೀವು ತುಂಬಾ ಬುದ್ಧಿವಂತರು ಅಥವಾ ನೀವು ತುಂಬಾ ಟ್ಯಾಲೆಂಟ್ ಇರೋರು ಅಂತ ಗೊತ್ತಾಗುವಂಥದ್ದು ಈ ರೀತಿ ಆಗತ್ತೆ. ಲಾಭಾಧಿಪತಿ 2ನೇ ಮನೇಲಿ ಇರೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಬರಲ್ಲ. ಆದ್ರೆ ಕುಟುಂಬದವರಿಗೋಸ್ಕರ ಅಥವಾ ಇನ್ಯಾವುದಕ್ಕೋಸ್ಕರನೂ ಖರ್ಚುಗಳು ಮಾತ್ರ ಆಗ್ತಾ ಇರುತ್ತೆ. ಇನ್ನು ಮನಸ್ಸಿನ ನೆಮ್ಮದಿಗೆ ಕೊರತೆ ಇಲ್ಲ. ಮಾನಸಿಕವಾಗಿ ತುಂಬಾ ಆರಾಮಾಗಿರ್ತೀರಾ, ಏನು ಟೆನ್ಷನ್ ಇರೋದಿಲ್ಲ. ಏನೇ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀರಾ. ಯಾಕಂದ್ರೆ ಆ ಧೈರ್ಯ ನಿಮ್ಗೆ ಯಾರು ಕೊಡ್ತಾರೆ ಅಂದ್ರೆ ಗುರುಗ್ರಹ ಕೊಡ್ತಾನೆ. ಗುರು ಉಚ್ಚ ಕ್ಷೇತ್ರದಲ್ಲಿ ನಿಮ್ಮ ರಾಶಿಯಲ್ಲಿ ಕುತ್ಕೊಂಡಿರೋದ್ರಿಂದ
ನನಗೆ ಏನ್ ಬಂದ್ರೂ ಕೂಡ ನಾನು ಪಾರಾಗ್ತೀನಿ, ಎಂತ ಕಷ್ಟ ಬಂದ್ರೂ ಕೂಡ ನಾನು ಪಾರಾಗ್ತೀನಿ ಅನ್ನುವಂತಹ ಭರವಸೆ ನಿಮ್ಗೆ ಜಾಸ್ತಿ ಇರುತ್ತೆ. ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ. ಆದ್ರೆ 15ನೇ ತಾರೀಕುವರೆಗೂ ಖರ್ಚು ಜಾಸ್ತಿ ಇರೋದ್ರಿಂದ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಇದರಿಂದ ಖರ್ಚು ಕಮ್ಮಿ ಆಗತ್ತೆ. ಸೂರ್ಯ ನಮಸ್ಕಾರವನ್ನ ಮಾಡಿ. ಸಾಧ್ಯವಾದ್ರೆ ಈ ತಿಂಗಳಿನಲ್ಲಿ ಪ್ರತಿ ಭಾನುವಾರ ಗೋಧಿ ದಾನ ಮಾಡಿ. ಹಾಗೆ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳಾಗದೇ ಇರೋ ಹಾಗೆ ಕಾಪಾಡೋದಕ್ಕೆ ಅಂದ್ರೆ ಅದಕ್ಕೆ ಪರಿಹಾರಾರ್ಥವಾಗಿ ಗಣಪತಿ ಮಂತ್ರವನ್ನ ಹೇಳ್ಕೊಳ್ಳಿ. ಗಣಪತಿ ಅಷ್ಟೋತ್ತರ ಕೂಡ ಹೇಳ್ಬೋದು. ಸಾಧ್ಯವಾದ್ರೆ ಈ ತಿಂಗಳಿನಲ್ಲಿ ಬರುವ ಸಂಕಷ್ಟಹರ ಗಣಪತಿ ವ್ರತವನ್ನ ಮಾಡಿ. ಇದರಿಂದ ಕೇತು ಗ್ರಹದ ಅಶುಭ ಫಲಗಳು ಕಮ್ಮಿ ಆಗತ್ತೆ. ಯಾರು ಗಣಪತಿನ ಆರಾಧನೆ ಮಾಡ್ತಾರೋ ಅವರಿಗೆ ಕೇತುವಿನಿಂದ ಸಿಗುವಂತಹ ಅಶುಭ ಫಲಗಳು ಕಮ್ಮಿ ಆಗತ್ತೆ. ಸೊ ಪರಿಹಾರವನ್ನ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.